ನೋಡಿ, ಇವತ್ತು ಪ್ರತಿಯೊಬ್ಬರು ಕೂಡ ಡಿಪೆಂಡ್ ಆಗಿದ್ದಾರೆ ಮೊಟ್ಟೆ ಮೇಲೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇವತ್ತು ಪ್ರೋಟೀನ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಆ ಪ್ರೋಟೀನ್ ಬೇಕು ಅಂತಂದ್ರೆ ಅವರ ಜಾಬಲ್ಲಿ ಇರುವಂತಹ ಹಣಕ್ಕೆ ತಕ್ಕಂತೆ ಅವರು ಹೋಗಿ ಮೊಟ್ಟೆಯನ್ನ ಖರೀದಿ ಮಾಡ್ಕೊಂಡ್ಬಂದು ತಿಂತಾರೆ. ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡ್ತಾರೆ. ಇವತ್ತು ರಸ್ತೆಗಳ ಮೇಲೆ ಎಷ್ಟೋ ಜನ ಹೋಗಿ ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ಎಗ್ ಫ್ರೈಡ್ ರೈಸ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಆದ್ರೆ ಇಂಥ ಮೊಟ್ಟೆ ತಿನ್ನುವಂತ ಹಿನ್ನೆಲೆಯಲ್ಲಿ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಒಂದು ವದಂತಿ ಶುರುವಾಗಿತ್ತು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸಚಿವರನ್ನ ಪ್ರಶ್ನೆ ಮಾಡಿದಾಗ, ಆರೋಗ್ಯ ಇಲಾಖೆ ಸಚಿವರನ್ನ ಪ್ರಶ್ನೆ ಮಾಡಿದಾಗ ದಿನೇಶ್ ಗುಂಡೂರಾವ್ ಅವರನ್ನ ಯಾವುದೋ ಒಂದು ಕಂಪನಿ ಅಂತ ಇದೆ, ಅದು ವದಂತಿ ಇದೆ, ನಾವೆಲ್ಲಾ ಮೊಟ್ಟೆನ ತಿಂದ್ರೆ ಬರುತ್ತೆ ಅಂತ ನಾವು ಹೇಳೋದಿಲ್ಲ, ಒಂದು ವಾರ ಟೈಮ್ ಕೊಡಿ ಅಂತ ಕೇಳಿದ್ರು. ಅದಾದ ನಂತರ ನಿನ್ನೆ ನೋಡಿದ್ರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರಿಗೆ ಬಂದಿರುವಂತ ಇನ್ಸ್ಟ್ರಕ್ಷನ್ ಅಡಿಯಲ್ಲಿ ರಾಜ್ಯಾದ್ಯಂತ 200ಕ್ಕೂ ಹೆಚ್ಚು ಕಡೆ ಹೋಗಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಂದು ವದಂತಿ ಹರಡೋದಕ್ಕೆ ಶುರುವಾಗಿದೆ. ಕೇವಲ ಒಂದು ಕಂಪನಿಯ ಮೊಟ್ಟೆ ಅಲ್ಲ, ಎಲ್ಲಾ ಕಂಪನಿಯ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಸಂದರ್ಭದ ಫೋಟೋಗಳನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಸುಮಾರು 200ಕ್ಕೂ ಹೆಚ್ಚು ಕಡೆ ಹೋಗಿ ಮೊಟ್ಟೆಗಳನ್ನ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಪೌಲ್ಟ್ಗಳಿಂದ ಬಂದಿದ್ದಂತ ಮೊಟ್ಟೆಗಳನ್ನ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ. ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬರೋವರೆಗೂ ಕೂಡ ಅದು ಅದರಿಂದನೇ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದು ಸಾಧ್ಯವಿಲ್ಲ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆಹಾರ ತಜ್ಞರು ಏನ್ ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ, ಈ ರಾಜ್ಯ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಏನ್ ಹೇಳುತ್ತೆ, ನಮ್ಮೊಂದಿಗೆ ಇವತ್ತು 3 ಕೂಡ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾಗರಾಜ್ ಅವರು, ರಾಜ್ಯ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್, ಪ್ರೇಮ ಅವರಿದ್ದಾರೆ, ಖ್ಯಾತ ಆಹಾರ ತಜ್ಞರು. ಮತ್ತೊಂದು ಕಡೆ ಹುಬ್ಬಳ್ಳಿಯಿಂದ ನಮಗೆ ಜಿ.ಬಿ. ಸತ್ತೂರ್ ಅವರಿದ್ದಾರೆ, ಖ್ಯಾತ ವೈದ್ಯರು. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಆಹಾರ ತಜ್ಞರ ಬಳಿ ಹೋಗ್ತೀನಿ, ಪ್ರೇಮ ಅವರ ಬಳಿ. ಪ್ರೇಮ ಅವರೇ, ಈಗ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವ ವದಂತಿ ಶುರುವಾಗಿದೆ, ನಿಮ್ಮ ಮೊದಲ ರಿಯಾಕ್ಷನ್? ಮೊಟ್ಟೆ ತಿಂದರೆ ಕ್ಯಾನ್ಸರ್ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಮೊಟ್ಟೆನಲ್ಲಿ ಕ್ಯಾನ್ಸರ್ ಕಾರಕವಾಗಿರುವಂತದ್ದು ಅಂಶ ಯಾವುದೂ ಇಲ್ಲ. ಮೊಟ್ಟೆ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ಜನಗಳಿಗೆ ಅದು ಆಹಾರವಾಗಿರುವಂತದ್ದು. ಮನುಷ್ಯ ಮೊಟ್ಟೆನ ಶತಮಾನಗಳಿಂದ ತಿನ್ಕೊಂಡು ಬರ್ತಾ ಇದ್ದಾನೆ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತಿದ್ರೆ ಇವತ್ತು ಮನುಷ್ಯ ಯಾರು ಇರ್ತಾನೆ ಇರ್ಲಿಲ್ಲ ಈ ಭೂಮಿಲಿ. ಈಗ ಮೊಟ್ಟೆ ಒಳಗಡೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಂದ್ರೆ ಅದನ್ನ ನಾವು ಸ್ವಲ್ಪ ಅದರ ಹಿನ್ನೆಲೆಯನ್ನ ಖಂಡಿತವಾಗ್ಲೂ ನೋಡ್ಬೇಕಾಗಿ ಬರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರಾಣಿ ಸಾಕಣೆಯಲ್ಲಿ ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಈ ನ್ಯೂಟ್ರೋಫೆರಾನ್ ಅಂತ ಅನ್ನೋದು ಒಂದು ರೀತಿಯ ಆಂಟಿಬಯೋಟಿಕ್. ಅದು ಯೂಶಲಿ ಅದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ರೀನಲ್ ಇನ್ಫೆಕ್ಷನ್ ಏನಾದರೂ ಆದಾಗ ಅದಕ್ಕೆ ಅಂತ. ಬಟ್ ಜನರಲ್ ಆಗಿ ಇದನ್ನ ಕೊಡ್ತಾ ಇದ್ದಾರೆ. ಹೀಗೆ ಕೊಡೋದ್ರಿಂದ ಇದು ಮೊಟ್ಟೆಗಳಲ್ಲಿ ಅದು ಕಲುಷಿತವಾಗ್ತಾ ಇದೆ. ಹಾಗೆ ಇಲ್ಲಿ ಪ್ರಶ್ನೆ ಬರೋದು ಏನು, ಇದನ್ನ ಹಾಕೋದಿಕ್ಕೆ ಪರ್ಮಿಷನ್ ಯಾಕೆ ಕೊಟ್ಟಿದ್ದಾರೆ ಅಂತ ಬರುತ್ತೆ. ಅದು ನಾವು ನೋಡ್ಬೇಕಾಗಿರುವಂತಹ ವಿಷಯ. ಇದು ಕ್ಯಾನ್ಸರ್ ಕಾರಕ ಅಂಶ ಅಂತ ಅನ್ನೋದು ಗೊತ್ತಿರೋದ್ರಿಂದ ಇದನ್ನ ಹಾಕೋದಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಇವರು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ತುಂಬಾ ಸಂತೋಷ. ಜನಗಳಲ್ಲಿ ವಿನಾಕಾರಣ ಭಯವನ್ನ ಹುಟ್ಟಿಸಬಾರ್ದು ನಾವು. ಆದ್ರೆ ಈ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದಾಗ ಅದರಲ್ಲಿ 0 ಅಂತ ಬರುತ್ತಾ ಅಥವಾ ಎಷ್ಟು ಕಂಟೆಂಟ್ ಪರ್ಮಿಸಿಬಲ್ ಒಂದು ಲೆಕ್ಕ ಇದೆ, ಇಷ್ಟು ತಗೊಂಡ್ರೆ ವಿಷ, ತುಂಬಾ ವಿಷ ಆಗೋದಿಲ್ಲ ಅಂತ ಅನ್ನುವಂಥದ್ದೊಂದು ಇದೆ. ಅದ್ರೊಳಗೆ ಇದೆಯಾ, ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಅನ್ನೋದನ್ನ ಹೇಳಬಹುದೇ ವಿನ ಇಲ್ವೇ ಇಲ್ಲ ಅಂತ ಹೇಳೋದು ಜಗತ್ತಲ್ಲಿ ಇದೆ. ಇಡೀ ಭಾರತದಲ್ಲಿ ಯಾವುದೋ ಒಂದು ಬ್ರ್ಯಾಂಡು 2 ಬ್ರ್ಯಾಂಡು ಅಲ್ಲ, ಇಡೀ ಜಗತ್ತಿನಲ್ಲಿ ಈಗ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಿರೋದೇನೆ ಈ ತರ. ಅದಕ್ಕೆ ಒಂದಲ್ಲ ಒಂದು ಆಂಟಿಬಯೋಟಿಕ್ ಕೊಡ್ತಾ ಇದ್ದಾರೆ. ಕೆಲವು ದಶಕಗಳ ಕೆಳಗೆ ಇನ್ಯಾವುದೋ ಒಂದು ಆಂಟಿಬಯೋಟಿಕ್ ಕೊಡ್ತಿದ್ರು, ಅದರಿಂದ ಏನು ಉಪಯೋಗ ಆಗಲಿಲ್ಲ, ಅದರಿಂದ ತೊಂದರೆ ಆಯ್ತು ಅಂತಾನು ಗೊತ್ತಾಯ್ತು. ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ, ಈ ಆಂಟಿಬಯೋಟಿಕ್ ಇಂದ ಇನ್ನೊಂದು ಆಂಟಿಬಯೋಟಿಕ್ ಹೋಗ್ತೀವಿ, ಅಲ್ಲಿಂದ ಇನ್ನೊಂದಕ್ಕೆ ಹೋಗ್ತೀವಿ. ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ನ್ಯೂಟ್ರೋಫೆರಾನ್ ಬಗ್ಗೆ. ಈ ನ್ಯೂಟ್ರೋಫೆರಾನು ಕ್ಯಾನ್ಸರ್ ಕಾರಕ. ಮನುಷ್ಯಂಗೆ ನೋಡಿ, ಈ ತರಹದ ಏನೇ ಒಂದು ಅವನಿಗೆ ಕಾಯಿಲೆ ಇಲ್ಲದೆ ಇದ್ದಾಗ, ಅವನಿಗೇನೋ ಕಾಯಿಲೆ ಬಂದಾಗ ಡಾಕ್ಟ್ರು ಒಂದು ಅವಧಿಯಲ್ಲಿ ನೀನು ಆಂಟಿಬಯೋಟಿಕ್ ತಗೋಬೇಕು ಅಂತ ಹೇಳ್ತಾರೆ. ಸರಿಯಾಗಿರುವಾಗ ಹೀಗೆ ಆಂಟಿಬಯೋಟಿಕ್ ತೆಗೆದುಕೊಂಡಾಗ ಖಂಡಿತ ಕ್ಯಾನ್ಸರ್ ಕಾರಕ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಮಿಡ್ ಡೇ ಮೀಲಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಈ ಥರದ ಯಾವುದೇ ಒಂದು ಕ್ಯಾನ್ಸರ್ ಕಾರಕ ಅಂಶಗಳು ಬೇಗ ದುಷ್ಪರಿಣಾಮವನ್ನು ಬೀಳುತ್ತೆ. ಯಾಕಂದ್ರೆ ಅವರ ದೇಹದಲ್ಲಿ ಆ ಪ್ರಮಾಣದಷ್ಟು ಈ ನ್ಯೂಟ್ರೋಫೆರಾನ್ನ ತೆಗೆದುಕೊಳ್ಳೋಕೆ ಆಗಿರೋದಿಲ್ಲ. ಆಮೇಲೆ ಇನ್ನೊಂದು ಏನಾಗೋಗಿದೆ,
ಈ ಮೊಟ್ಟೆನಲ್ಲಿ ಪ್ರೋಟೀನು ಮೊಟ್ಟೆ ಒಳಗೆ ಒಂದರಲ್ಲೇ ಪ್ರೋಟೀನ್ ಇರೋದು ಅಂತನ್ನುವಂತಹ ಒಂದು ಕಲ್ಪನೆ ಅಲ್ಲ, ಪ್ರಚಾರ ಸಿಕ್ಕಿರೋದ್ರಿಂದ ಹೆಚ್ಚು ಜನರು ಈ ಮೊಟ್ಟೆಯನ್ನ ತಿಂತಾ ಇದ್ದಾರೆ. ಅಲ್ಲಿಗೆ ಏನಾಯ್ತು, ಸಮಾಜದಲ್ಲಿ ನಾವು ಆರೋಗ್ಯವನ್ನ ಕೊಡೋ ಬದಲು ಅನಾರೋಗ್ಯವನ್ನ ಹಂಚ್ತಾ ಇದ್ದೀವಿ. ಯಾವುದರ ಮೂಲಕ? ಆರೋಗ್ಯವಾಗಿರುವಂತಹ ಒಂದು ವಸ್ತುವನ್ನ ತೆಗೆದುಕೊಂಡು ಅದರ ಮೂಲಕ ನಾವು ಸಮಾಜದಲ್ಲಿ ಕಾಯಿಲೆಗಳನ್ನು ಹಂಚ್ತಿದೆ, ಅದು ಮಾರಣಾಂತಿಕವಾಗಿರುವಂತಹ ಕಾಯಿಲೆಗಳನ್ನ. ಇದರ ವಿಷಯದ ಬಗ್ಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗಿರುವಂಥದ್ದಾಗಿದೆ. ಈಗ ನ್ಯೂಟ್ರೋಫೆರಾನ್ ಎಷ್ಟಿದೆ, ಎಷ್ಟು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಅದರ ಹಿನ್ನೆಲೆಯನ್ನ ಖಂಡಿತವಾಗ್ಲೂ ನೋಡಬೇಕಾಗಿ ಬರುತ್ತೆ. ಮೊಟ್ಟೆ ಖಂಡಿತವಾಗ್ಲೂ ಕ್ಯಾನ್ಸರ್ ಕಾರಕವಾಗಿರುವಂತಹ ಆಹಾರ ಅಲ್ಲವೇ ಅಲ್ಲ. ಮೊಟ್ಟೆ ಒಂದು ಆರೋಗ್ಯವಾಗಿರುವಂತಹ ಆಹಾರ. ಇದ್ರ ಬಗ್ಗೆ ನಾವು ಪ್ರೋಟೀನ್ ಬಗ್ಗೆ ಎಲ್ಲ ಇನ್ನು ಮತ್ತೆ ಚರ್ಚೆ ಮಾಡಬಹುದು ನಾವು ನಂತರ. ಓಕೆ, ನಾಗರಾಜ್ ಅವರೇ ಮಾತಾಡ್ತೀನಿ. ವೈದ್ಯರ ನೋಡಿ, ಇವತ್ತು ಪ್ರತಿಯೊಬ್ಬರು ಕೂಡ ಡಿಪೆಂಡ್ ಆಗಿದ್ದಾರೆ ಮೊಟ್ಟೆ ಮೇಲೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇವತ್ತು ಪ್ರೋಟೀನ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಆ ಪ್ರೋಟೀನ್ ಬೇಕು ಅಂತಂದ್ರೆ ಅವರ ಜಾಬಲ್ಲಿರುವಂತಹ ಹಣಕ್ಕೆ ತಕ್ಕಂತೆ ಅವರು ಹೋಗಿ ಮೊಟ್ಟೆಯನ್ನ ಖರೀದಿ ಮಾಡ್ಕೊಂಡ್ಬಂದು ತಿಂತಾರೆ. ಶಾಲಾ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ಕೊಡ್ತಾರೆ. ಇವತ್ತು ರಸ್ತೆಗಳ ಮೇಲೆ ಎಷ್ಟೋ ಜನ ಹೋಗಿ ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ಎಗ್ ಫ್ರೈಡ್ ರೈಸ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಆದ್ರೆ ಇಂಥ ಮೊಟ್ಟೆ ತಿನ್ನುವಂತ ಹಿನ್ನೆಲೆಯಲ್ಲಿ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಒಂದು ವದಂತಿ ಶುರುವಾಗಿತ್ತು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸಚಿವರನ್ನ ಪ್ರಶ್ನೆ ಮಾಡಿದಾಗ, ಆರೋಗ್ಯ ಇಲಾಖೆ ಸಚಿವರನ್ನ ಪ್ರಶ್ನೆ ಮಾಡಿದಾಗ ದಿನೇಶ್ ಗುಂಡೂರಾವ್ ಅವರನ್ನ ಯಾವುದೋ ಒಂದು ಕಂಪನಿ ಅಂತ ಇದೆ, ಅದು ವದಂತಿ ಇದೆ, ನಾವೆಲ್ಲಾ ಮೊಟ್ಟೆನ ತಿಂದ್ರೆ ಬರುತ್ತೆ ಅಂತ ನಾವು ಹೇಳೋದಿಲ್ಲ, ಒಂದು ವಾರ ಟೈಮ್ ಕೊಡಿ ಅಂತ ಕೇಳಿದ್ರು. ಅದಾದ ನಂತರ ನಿನ್ನೆ ನೋಡಿದ್ರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರಿಗೆ ಬಂದಿರುವಂತ ಇನ್ಸ್ಟ್ರಕ್ಷನ್ ಅಡಿಯಲ್ಲಿ ರಾಜ್ಯಾದ್ಯಂತ 200ಕ್ಕೂ ಹೆಚ್ಚು ಕಡೆ ಹೋಗಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಂದು ವದಂತಿ ಹರಡೋದಕ್ಕೆ ಶುರುವಾಗಿದೆ. ಕೇವಲ ಒಂದು ಕಂಪನಿಯ ಮೊಟ್ಟೆ ಅಲ್ಲ, ಎಲ್ಲಾ ಕಂಪನಿಯ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನೆನ್ನೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಸಂದರ್ಭದ ಫೋಟೋಗಳನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಸುಮಾರು 200ಕ್ಕೂ ಹೆಚ್ಚು ಕಡೆ ಹೋಗಿ ಮೊಟ್ಟೆಗಳನ್ನ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಪೋಲ್ಟ್ಗಳಿಂದ ಬಂದಿದ್ದಂತಹ ಮೊಟ್ಟೆಗಳನ್ನ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ. ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬರೋವರೆಗೂ ಕೂಡ ಅದು ಅದರಿಂದನೇ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದು ಸಾಧ್ಯವಿಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆಹಾರ ತಜ್ಞರು ಏನ್ ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ, ಈ ರಾಜ್ಯ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಏನ್ ಹೇಳುತ್ತೆ, ನಮ್ಮೊಂದಿಗೆ ಇವತ್ತು 3 ಕೂಡ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾಗರಾಜ್ ಅವರು, ರಾಜ್ಯ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್, ಪ್ರೇಮ ಅವರಿದ್ದಾರೆ, ಖ್ಯಾತ ಆಹಾರ ತಜ್ಞರು. ಮತ್ತೊಂದು ಕಡೆ ಹುಬ್ಬಳ್ಳಿಯಿಂದ ನಮಗೆ GB ಸತ್ತೂರ್ ಅವರಿದ್ದಾರೆ, ಖ್ಯಾತ ವೈದ್ಯರು. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಆಹಾರ ತಜ್ಞರ ಬಳಿ ಹೋಗ್ತೀನಿ, ಪ್ರೇಮ ಅವರ ಬಳಿ. ಪ್ರೇಮ ಅವರೇ, ಈಗ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಅನ್ನುವ ವದಂತಿ ಶುರುವಾಗಿದೆ, ನಿಮ್ಮ ಮೊದಲ ರಿಯಾಕ್ಷನ್? ಮೊಟ್ಟೆ ತಿಂದರೆ ಕ್ಯಾನ್ಸರ್ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಮೊಟ್ಟೆನಲ್ಲಿ ಕ್ಯಾನ್ಸರ್ ಕಾರಕವಾಗಿರುವಂತದ್ದು ಅಂಶ ಯಾವುದೂ ಇಲ್ಲ. ಮೊಟ್ಟೆ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ಜನಗಳಿಗೆ ಅದು ಆಹಾರವಾಗಿರುವಂತದ್ದು. ಮನುಷ್ಯ ಮೊಟ್ಟೆನ ಶತಮಾನಗಳಿಂದ ತಿನ್ಕೊಂಡು ಬರ್ತಾ ಇದ್ದಾನೆ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತಿದ್ರೆ ಇವತ್ತು ಮನುಷ್ಯ ಯಾರು ಇರ್ತಾನೆ ಇರ್ಲಿಲ್ಲ ಈ ಭೂಮಿಲಿ. ಈಗ ಮೊಟ್ಟೆ ಒಳಗಡೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಂದ್ರೆ ಅದನ್ನ ನಾವು ಸ್ವಲ್ಪ ಅದರ ಹಿನ್ನೆಲೆಯನ್ನ ಖಂಡಿತವಾಗ್ಲೂ ನೋಡ್ಬೇಕಾಗಿ ಬರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರಾಣಿ ಸಾಕಣೆಯಲ್ಲಿ ಅದಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಈ ನ್ಯೂಟ್ರೋಫೆರಾನ್ ಅಂತ ಅನ್ನೋದು ಒಂದು ರೀತಿಯ ಆಂಟಿಬಯೋಟಿಕ್. ಅದು ಯೂಶಲಿ ಅದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ರೀನಲ್ ಇನ್ಫೆಕ್ಷನ್ ಏನಾದರೂ ಆದಾಗ ಅದಕ್ಕೆ ಅಂತ. ಬಟ್ ಜನರಲ್ ಆಗಿ ಇದನ್ನ ಕೊಡ್ತಾ ಇದ್ದಾರೆ. ಹೀಗೆ ಕೊಡೋದ್ರಿಂದ ಇದು ಮೊಟ್ಟೆಗಳಲ್ಲಿ ಅದು ಕಲುಷಿತವಾಗ್ತಾ ಇದೆ. ಹಾಗೆ ಇಲ್ಲಿ ಪ್ರಶ್ನೆ ಬರೋದು ಏನು, ಇದನ್ನ ಹಾಕೋದಿಕ್ಕೆ ಪರ್ಮಿಷನ್ ಯಾಕೆ ಕೊಟ್ಟಿದ್ದಾರೆ ಅಂತ ಬರುತ್ತೆ. ಅದು ನಾವು ನೋಡ್ಬೇಕಾಗಿರುವಂತಹ ವಿಷಯ. ಇದು ಕ್ಯಾನ್ಸರ್ ಕಾರಕ ಅಂಶ ಅಂತ ಅನ್ನೋದು ಗೊತ್ತಿರೋದ್ರಿಂದ ಇದನ್ನ ಹಾಕೋದಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಇವರು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ತುಂಬಾ ಸಂತೋಷ. ಜನಗಳಲ್ಲಿ ವಿನಾಕಾರಣ ಭಯವನ್ನ ಹುಟ್ಟಿಸಬಾರ್ದು ನಾವು. ಆದ್ರೆ ಈ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದಾಗ ಅದರಲ್ಲಿ 0 ಅಂತ ಬರುತ್ತಾ ಅಥವಾ ಎಷ್ಟು ಕಂಟೆಂಟ್ ಪರ್ಮಿಸಿಬಲ್ ಒಂದು ಲೆಕ್ಕ ಇದೆ, ಇಷ್ಟು ತಗೊಂಡ್ರೆ ವಿಷ, ತುಂಬಾ ವಿಷ ಆಗೋದಿಲ್ಲ ಅಂತ ಅನ್ನುವಂಥದ್ದೊಂದು ಇದೆ.
ಅದ್ರೊಳಗೆ ಇದೆಯಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಅನ್ನೋದನ್ನ ಹೇಳಬಹುದೇ ವಿನ ಇಲ್ವೇ ಇಲ್ಲ ಅಂತ ಹೇಳೋದು ಜಗತ್ತಲ್ಲಿ ಇದೆ. ಬರೀ ಭಾರತದಲ್ಲಿ ಯಾವುದೋ ಒಂದು ಬ್ರ್ಯಾಂಡು 2 ಬ್ರ್ಯಾಂಡು ಅಲ್ಲ, ಇಡೀ ಜಗತ್ತಿನಲ್ಲಿ ಈಗ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಿರೋದೇನೆ ಈ ತರ. ಅದಕ್ಕೆ ಒಂದಲ್ಲ ಒಂದು ಆಂಟಿಬಯೋಟಿಕ್ ಕೊಡ್ತಾ ಇದ್ದಾರೆ. ಕೆಲವು ದಶಕಗಳ ಕೆಳಗೆ ಇನ್ಯಾವುದೋ ಒಂದು ಆಂಟಿಬಯೋಟಿಕ್ ಕೊಡ್ತಿದ್ರು, ಅದರಿಂದ ಏನು ಉಪಯೋಗ ಆಗಲಿಲ್ಲ, ಅದರಿಂದ ತೊಂದರೆ ಆಯ್ತು ಅಂತಾನು ಗೊತ್ತಾಯ್ತು. ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ, ಈ ಆಂಟಿಬಯೋಟಿಕ್ ಇಂದ ಇನ್ನೊಂದು ಆಂಟಿಬಯೋಟಿಕ್ ಹೋಗ್ತೀವಿ, ಅಲ್ಲಿಂದ ಇನ್ನೊಂದಕ್ಕೆ ಹೋಗ್ತೀವಿ. ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ನ್ಯೂಟ್ರೋಫೆರಾನ್ ಬಗ್ಗೆ. ಈ ನ್ಯೂಟ್ರೋಫೆರಾನು ಕ್ಯಾನ್ಸರ್ ಕಾರಕ. ಮನುಷ್ಯಂಗೆ ನೋಡಿ, ಈ ತರಹದ ಏನೇ ಒಂದು ಅವನಿಗೆ ಕಾಯಿಲೆ ಇಲ್ಲದೆ ಇದ್ದಾಗ, ಅವನಿಗೇನೋ ಕಾಯಿಲೆ ಬಂದಾಗ ಡಾಕ್ಟ್ರು ಒಂದು ಅವಧಿಯಲ್ಲಿ ನೀನು ಆಂಟಿಬಯೋಟಿಕ್ ತಗೋಬೇಕು ಅಂತ ಹೇಳ್ತಾರೆ. ಸರಿಯಾಗಿರುವಾಗ ಹೀಗೆ ಆಂಟಿಬಯೋಟಿಕ್ ತೆಗೆದುಕೊಂಡಾಗ ಖಂಡಿತ ಕ್ಯಾನ್ಸರ್ ಕಾರಕ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಮಿಡ್ ಡೇ ಮೀಲಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಈ ಥರದ ಯಾವುದೇ ಒಂದು ಕ್ಯಾನ್ಸರ್ ಕಾರಕ ಅಂಶಗಳು ಬೇಗ ದುಷ್ಪರಿಣಾಮವನ್ನು ಬೀಳುತ್ತೆ. ಯಾಕಂದ್ರೆ ಅವರ ದೇಹದಲ್ಲಿ ಆ ಪ್ರಮಾಣದಷ್ಟು ಈ ನ್ಯೂಟ್ರೋಫೆರಾನ್ನ ತೆಗೆದುಕೊಳ್ಳೋದಕ್ಕೆ ಆಗಿರೋದಿಲ್ಲ. ಆಮೇಲೆ ಇನ್ನೊಂದು ಏನಾಗೋಗಿದೆ, ಈ ಮೊಟ್ಟೆನಲ್ಲಿ ಪ್ರೋಟೀನು ಮೊಟ್ಟೆ ಒಳಗೆ ಒಂದರಲ್ಲೇ ಪ್ರೋಟೀನ್ ಇರೋದು ಅಂತನ್ನುವಂತಹ ಒಂದು ಕಲ್ಪನೆ ಅಲ್ಲ, ಪ್ರಚಾರ ಸಿಕ್ಕಿರೋದ್ರಿಂದ ಹೆಚ್ಚು ಜನರು ಈ ಮೊಟ್ಟೆಯನ್ನ ತಿಂತಾ ಇದ್ದಾರೆ. ಅಲ್ಲಿಗೆ ಏನಾಯ್ತು, ಸಮಾಜದಲ್ಲಿ ನಾವು ಆರೋಗ್ಯವನ್ನ ಕೊಡೋ ಬದಲು ಅನಾರೋಗ್ಯವನ್ನ ಹಂಚ್ತಾ ಇದ್ದೀವಿ. ಯಾವುದ್ರ ಮೂಲಕ? ಆರೋಗ್ಯವಾಗಿರುವಂತಹ ಒಂದು ವಸ್ತುವನ್ನ ತೆಗೆದುಕೊಂಡು ಅದರ ಮೂಲಕ ನಾವು ಸಮಾಜದಲ್ಲಿ ಕಾಯಿಲೆಗಳನ್ನು ಹಂಚ್ತಿದೆ, ಅದು ಮಾರಣಾಂತಿಕವಾಗಿರುವಂತಹ ಕಾಯಿಲೆಗಳನ್ನ. ಇದರ ವಿಷಯದ ಬಗ್ಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗಿರುವಂಥದ್ದಾಗಿದೆ. ಈಗ ನ್ಯೂಟ್ರೋಫೆರಾನ್ ಎಷ್ಟಿದೆ, ಎಷ್ಟು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಅದರ ಹಿನ್ನೆಲೆಯನ್ನ ಖಂಡಿತವಾಗ್ಲೂ ನೋಡಬೇಕಾಗಿ ಬರುತ್ತೆ. ಮೊಟ್ಟೆ ಖಂಡಿತವಾಗ್ಲೂ ಕ್ಯಾನ್ಸರ್ ಕಾರಕವಾಗಿರುವಂತಹ ಆಹಾರ ಅಲ್ಲವೇ ಅಲ್ಲ. ಮೊಟ್ಟೆ ಒಂದು ಆರೋಗ್ಯವಾಗಿರುವಂತಹ ಆಹಾರ. ಇದ್ರ ಬಗ್ಗೆ ನಾವು ಪ್ರೋಟೀನ್ ಬಗ್ಗೆ ಎಲ್ಲ ಇನ್ನೂ ಮತ್ತೆ ಚರ್ಚೆ ಮಾಡಬಹುದು ನಾವು ನಂತರ. ಓಕೆ, ನಾಗರಾಜ್ ಅವರೇ ಮಾತಾಡ್ತೀನಿ. ವೈದ್ಯರದೊಂದು ಮೊದಲ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ, ಜಿ ಬಿ